ಹಿಂದೆ ದರೋಡೆಕೋರರು ಕಳ್ಳಕಾಕರ ಭಯವಿತ್ತು. ಆದರೆ ಇಂದು ಮನೆಯಲ್ಲಿ ನೆಮ್ಮದಿಯಾಗಿ ಮಲಗಿರುವಾಗಲೇ ಹೆಂಡತಿ ಗಂಡನನ್ನೇ ಕೊಲ್ಲುವುದು, ಗಂಡ ಹೆಂಡತಿಯನ್ನೇ ಹತ್ಯೆ ಮಾಡುವುದು, ಮಕ್ಕಳೇ ತಂದೆ ತಾಯಿಯ ಜೀವ ತೆಗೆಯುವುದು ಸಾಮಾನ್ಯವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಅಂದರೆ ಒಬ್ಬ ಮನುಷ್ಯನ ಜೀವ ತೆಗೆಯುವಂತಹ ಕೃತ್ಯಕ್ಕೆ ಸಮಾಜದ ಒಂದು ವರ್ಗ ಎಷ್ಟು ಕೀಳುಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ಇದು ತೋರಿಸುತ್ತದೆ. ಹೌದು, ಚಿಕ್ಕಬಾಣವಾರದಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ತಂದೆ ಹಾಗೂ 4 ವರ್ಷದ ಮಗನ ಸಾವಿನ ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದ್ದು, ಪ್ರಿಯಕರನೊಂದಿಗೆ ಸೇರಿ ಮಹಿಳೆ ತಾನು ಹೆತ್ತ ಮಗು ಹಾಗೂ ಪತಿಯನ್ನು ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಹರಿಣಿ ಹಾಗೂ ಆಕೆಯ ಪ್ರಿಯಕರ ಕನಕಪುರ ತಾಲ್ಲೂಕು ಹಾರೋಹಳ್ಳಿ ನಿವಾಸಿ ವಿನಯ್ ಎಂಬಾತನನ್ನು ಚಿಕ್ಕಬಾಣವಾರ ಪೊಲೀಸರು ಬಂಧಿಸಿದ್ದಾರೆ. ರಾತ್ರೋರಾತ್ರಿ ಗಂಡ ಹಾಗೂ ಮಗನನ್ನೇ ಬರ್ಬರವಾಗಿ ಕೊಂದು ಬೆಡ್ರೂಮ್ನಲ್ಲಿ ಹಾಯಾಗಿ ಮಲಗಿದ್ದ ಹರಿಣಿಯ ಕಳ್ಳಾಟ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಪ್ರಿಯಕರನ ಜೊತೆ ಸೇರಿ ತಾಳಿ ಕಟ್ಟಿದ ಗಂಡನಿಗೆ ಚಟ್ಟ ಕಟ್ಟಿದ ಪತ್ನಿ ನಂತರ ಹೆತ್ತ ಮಗ ಅನ್ನೋದನ್ನು ನೋಡದೆ ಅಮಾಯಕ ಮಗುವನ್ನು ಕೊಂದು ಇದೀಗ ಪ್ರಿಯಕರನೊಂದಿಗೆ ಜೈಲು ಪಾಲಾಗಿದ್ದಾಳೆ. ಖಾಸಗಿ ಕಂಪನಿಯೊಂದರ ಉದ್ಯೋಗಿ ವಿನಯ್ಗೆ ಇನ್ಸ್ಟಾಗ್ರಾಂನಲ್ಲಿ ಹರಿಣಿಯ ಪರಿಚಯವಾಗಿ ಬಳಿಕ ಅದು ಪ್ರೀತಿಗೆ ತಿರುಗಿದೆ. ತದನಂತರದಲ್ಲಿ ವಿನಯ್ ಆಗಾಗ್ಗೆ ಹರಿಣಿ ಮನೆಗೆ ಬಂದು ಹೋಗುತ್ತಿದ್ದು, ವಿಚಾರ ತಿಳಿದ ಪತಿ ಅಭಿನಂದನ್ ಹಾಗೂ ಹರಿಣಿ ನಡುವೆ ಜಗಳ ಉಂಟಾಗಿ ಹರಿಣಿ ಪತಿ ಮೇಲೆ ಕೋಪಗೊಂಡಿದ್ದಳು. ಇದೇ ವಿಚಾರಕ್ಕೆ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತಿದ್ದರಿಂದ ಗಂಡನನ್ನು ಕೊಲೆ ಮಾಡಲು ನಿರ್ಧರಿಸಿ ಹರಿಣಿ ಈ ವಿಚಾರವನ್ನು ಪ್ರಿಯಕರನಿಗೂ ತಿಳಿಸಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ಎನ್ನಲಾಗಿದೆ. ಮೊದಲೇ ಮಾಡಿಕೊಂಡ ಸಂಚಿನಂತೆ ರಾತ್ರಿ ಗಂಡ ಅಭಿನಂದನ್ ನಿದ್ರೆಗೆ ಜಾರಿದ ನಂತರ ಮನೆಯಲ್ಲಿದ್ದ ಸಿಸಿ ಕ್ಯಾಮೆರಾವನ್ನು ಸ್ಥಗಿತಗೊಳಿಸಿದ ಹರಿಣಿ 11 ಗಂಟೆ ಸುಮಾರಿನಲ್ಲಿ ಪ್ರಿಯಕರನನ್ನು ಮನೆಗೆ ಕರೆಸಿಕೊಂಡಿದ್ದಾಳೆ. ಅದರಂತೆ ಬಂದ ಪ್ರಿಯಕರ ವಿನಯ್ ಹಾಗೂ ಹರಿಣಿ ಜೊತೆಗೂಡಿ ಮೊದಲು ಹಲ್ಲೆ ನಡೆಸಿ ಕುತ್ತಿಗೆ ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಇದೇ ವೇಳೆ ಎಚ್ಚರಗೊಂಡು ಕೊಠಡಿ ಬಳಿ ಬಂದು ನಿಂತುಕೊಂಡು ನೋಡುತ್ತಿದ್ದ ತನ್ನ 4 ವರ್ಷದ ಮಗು ಯದುವೀರ್ನನ್ನು ಕಂಡು ಗಾಬರಿಗೊಂಡ ಹರಿಣಿ ತಂದೆಯನ್ನು ಕೊಲೆ ಮಾಡಿರುವುದು ನೋಡಿದ್ದಾನೆಂದು ತಿಳಿದು ಆತ ಎಲ್ಲಿ ನಿಜ ಹೇಳಿಬಿಡುತ್ತಾನೆಂದು ಭಾವಿಸಿ ಇಬ್ಬರೂ ಸೇರಿ ಮಗುವನ್ನು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ತದನಂತರ ಪ್ರಿಯಕರ ಮನೆಯಿಂದ ಹೊರಗೆ ಹೋಗಿ ತಲೆಮರೆಸಿಕೊಂಡಿದ್ದಾನೆ. ಇತ್ತ ಹರಿಣಿ ರಕ್ತದ ಕಲೆಗಳಿದ್ದ ಗಂಡನ ಬಟ್ಟೆಯನ್ನು ಬದಲಾಯಿಸಿ ರಾತ್ರಿಯೇ ತೊಳೆದಿದ್ದು, ನಂತರ ಮಗುವನ್ನು ಗಂಡನ ಮೇಲೆ ಮಲಗಿಸಿ ಆಕೆಯೂ ನಿದ್ರೆ ಮಾಡುವಂತೆ ನಟಿಸಿದ್ದಾಳೆ. ಬೆಳಗಾಗುತ್ತಿದ್ದಂತೆ ಗಂಡ ಮಗು ಮೃತಪಟ್ಟಿದ್ದಾರೆಂದು ಬಿಂಬಿಸಿ 112 ಸಹಾಯವಾಣಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ಸ್ಥಳಕ್ಕೆ ಬಂದ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಮನೆಯ ವಾತಾವರಣ ಗಮನಿಸಿ ಪತ್ನಿಯ ಮೇಲೆಯೇ ಸಂಶಯ ಮೂಡಿದೆ. ಪೊಲೀಸರ ಸುದೀರ್ಘ ವಿಚಾರಣೆಯ ವೇಳೆ ಹರಿಣಿ ತನ್ನ ಪ್ರಿಯಕರ ವಿನಯ್ನೊಂದಿಗೆ ಸೇರಿ ಗಂಡನನ್ನು ಕೊಲೆ ಮಾಡಿರುವುದಾಗಿ ಹಾಗೂ ಆ ಕೃತ್ಯವನ್ನು ನೋಡಿದ್ದ ತನ್ನ ಮಗ ಅಭಿನಂದನ್ನನ್ನು ಉಸಿರುಗಟ್ಟಿಸಿ ಸಾಯಿಸಿರುವುದಾಗಿ ಬಾಯ್ಬಿಟ್ಟಿದ್ದಾಳೆ. ಪತ್ನಿ ಹರಿಣಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಪ್ರಿಯಕರ ವಿನಯ್ನನ್ನು ಬಂಧಿಸಿ ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ను ಹಿಂದೆ ಸಬ್ಸ್ಕ್ರೈಬ್ ಮಾಡಿ.